ಉಫಪ್ಪ. ಸೊ ಫೈನಲಿ ಕಿಚ್ಚ ಸುದೀಪ್ ಅವ್ರು ಕ್ಯಾಕರ್ಸಿ ತುಪ್ಕು ಅಂತ ಉಕ್ಕಿತಿದ್ದಾರೆ. ಯಾರಪ್ಪನ ಮನೆ ಸ್ವತ್ತು ಅಲ್ಲ ಇದು ಅಂತ ಹೇಳಿ ತಟ್ಟಿ ಹೇಳ್ತಿದ್ದಾರೆ ಟೇಬಲ್ನ. ಆ್ಯಂಡ್ ಈ ಒಂದು ಕ್ಷಣಕ್ಕೋಸ್ಕರ 3 ವಾರದಿಂದನೂ ಕಾಯ್ತಾನೆ ಇದ್ರಿ. ಇದು 3ನೇ ವಾರದ ಕಿಚ್ಚನ ಪಂಚಾಯಿತಿ ಆಗಿದೆ. 2 ವಾರ ಅಶ್ವಿನಿ ಅವ್ರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಪದೇ ಮಿಸ್ ಆಗಿತ್ತು. ಆ್ಯಂಡ್ 3ನೇ ವಾರ ಅಂತೂ ಮಿಸ್ ಆಗೋ ಚಾನ್ಸೇ ಇಲ್ಲ. ಇವತ್ತು ಸಿಕ್ಕಾಪಟ್ಟೆ ಸರಿಯಾಗಿ ಕ್ಲಾಸ್ ತಗೋತಿದ್ದಾರೆ ಕಿಚ್ಚ ಸುದೀಪ್ ಅವರು. ಅಶ್ವಿನಿ ಅವ್ರಿಗಾಗಿರ್ಬೋದು, ಜಾನ್ವಿ ಅವ್ರಿಗಾಗಿರ್ಬೋದು. ಸಂಜೆ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಲೈಕ್ ಅವರ ವ್ಯಕ್ತಿತ್ವನ, ಅವರ ಅಸ್ತಿತ್ವನ ಹೀಯಾಳಿಸ್ಕೊಂಡು ಅವರನ್ನು ಕೆಳಗಾಕಿ ಮಾಡೋಂಥದ್ದು ಯಾವ ರೀತಿ ಫನ್ನು ಅಂತೆಲ್ಲ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಜಾನ್ವಿ ಅವ್ರು ಹೇಳಿದ್ದು ನಾವು ಜಸ್ಟ್ ಫನ್ನಿಗೋಸ್ಕರ ಮಾಡಿದ್ದಿದ್ದಲ್ಲ ಅಂತ ಹೇಳಿ. ಒಂದು ವ್ಯಕ್ತಿಗೆ ನೀವು ಮಾಡ್ತಿರುವಂತಹ ಫನ್ನಿಂದ ಇರಿಟೇಟ್ ಆಗ್ತಿದೆ, ಅವಳು ಮಾನಸಿಕವಾಗಿ ಕುಗ್ತಿದ್ದಾಳೆ ಅಂತ ಗೊತ್ತಾದ ಮೇಲೂ, ಅವಳಿಗೆ ಇಷ್ಟ ಆಗ್ತಿಲ್ಲ ಅಂತ ಗೊತ್ತಾದ ಮೇಲೂ ನೀವು ಆ ಫನ್ನನ್ನು ಕಂಟಿನ್ಯೂ ಮಾಡ್ತೀರಾ ಅಂದರೆ ನಿಮ್ದೆಂಥ ಮೆಂಟಾಲಿಟಿ ಇರ್ಬೋದು ಜಾನ್ವಿ ಅವರೇ ಹಾಗೆ ಅಶ್ವಿನಿ ಗೌಡ ಅವರೇ. ಆ್ಯಂಡ್ ಇನ್ನು ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆ್ಯಂಡ್ ಪ್ರೋಮೋದಲ್ಲಿ ಏನಿದೆ ಅಂತಂದರೆ ಜಾನ್ವಿ ಅವ್ರು ಮಾತ್ರ ಉತ್ತರ ಕೊಡ್ತಿರೋದನ್ನ ತೋರಿಸ್ತಿದ್ದಾರೆ. ಅಶ್ವಿನಿ ಅವರಂತೂ ಕಂಪ್ಲೀಟ್ ಬಾಯಿಗೆ ಜಿಪ್ ಲಾಕ್ ಮಾಡಿಕೊಂಡು ಕುತ್ಕೊಂಡಿರೋ ಥರ ಕಾಣಿಸ್ತಿದ್ದಾರೆ. ಎಪಿಸೋಡ್ನ ನೋಡೋಣ. ಇವತ್ತು 8 ಗಂಟೆ ಯಾವಾಗ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಲೈಕ್ ಎಪಿಸೋಡ್ನ ನೋಡೋಣ. ಎಪಿಸೋಡ್ನ ನೋಡಿದಾಗ ಅಶ್ವಿನಿ ಅವ್ರು ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಸಹ ಕಾಯ್ತಾ ಇದ್ದೀರಿ. ಇಡೀ ಕರ್ನಾಟಕದ ಜನತೆನೇ ಇವಾಗ ರಕ್ಷಿತಾ ಪರ ಸಪೋರ್ಟ್ಗೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಅವಳನ್ನು ಹೀಯಾಳಿಸಿ ಅವಳನ್ನು ಕೆಳಮಟ್ಟದಲ್ಲಿ ನೋಡಿ ಇವರ ವ್ಯಕ್ತಿತ್ವನೇ ಹಾಳು ಮಾಡ್ಕೊತಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವರಿಬ್ಬರಿಗೆ ಆ ಬಿಗ್ ಬಾಸ್ ಮನೆ ಅನ್ನೋದು ಬೇಕಾಗೇ ಇರಲಿಲ್ಲ ಅಂತ ಅನಿಸುತ್ತೆ. ಅಶ್ವಿನಿ ಗೌಡ ಅವ್ರಿಗಾಗಿರ್ಬೋದು, ಜಾನ್ವಿ ಅವ್ರಿಗಾಗಿರ್ಬೋದು ಬಿಗ್ ಬಾಸ್ ಮನೆ ಅವಶ್ಯಕತೆನೇ ಇರಲಿಲ್ಲ ಅಂತ ಅನಿಸುತ್ತೆ. ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಇವರ ವ್ಯಕ್ತಿತ್ವನ ಇವರು ಹಾಳು ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಿದ್ದಾರೆ ಇಬ್ಬರು ಕೂಡ. ಲೈಕ್ ಅಕ್ಕ ಬುಕ್ಕ ಅನ್ನೋದು ಏನು ಹೆಸರು ಕೊಟ್ಟಿದ್ದಾರೆ ಕನ್ಫರ್ಮ್ ಆಗಿ ನಿಜಕ್ಕೂ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗ್ತಿದೆ. ಆ್ಯಂಡ್ ನಿನ್ನೆ ಎಪಿಸೋಡ್ ನೋಡಿದಾಗ ಸ್ವಲ್ಪ ಏನನ್ನಿಸ್ತು ಅಂದರೆ ಕಾಕ್ರೋಚ್ ಅವರು ಕೂಡ ಈ ಅಕ್ಕ ಬುಕ್ಕರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಕಾಕ್ರೋಚ್ ಅವರು ಅಶ್ವಿನಿ ಮೇಡಮ್ ಅವ್ರನ್ನ ಮೆಚ್ಚಿಸ್ಬೇಕು ಅಂತಲೇ ಇಲ್ಲಿ ಜಾನ್ವಿ ಅವ್ರನ್ನ ಹೆಸರನ್ನು ತೊಗೊಂಡು ಲೈಕ್ ಇರುವಂಥ ನಾಮಿನೇಟ್ ಆಗಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟಲ್ಲಿ ಯಾರನ್ನ ಸೇವ್ ಮಾಡೋಣ ಅಂತಂದ್ರೆ ಅಲ್ಲಿ ತೊಗೊಂಡಿದ್ದು ಜಾನ್ವಿ ಅವರ ಹೆಸರು. ಆ್ಯಂಡ್ ಜಾನ್ವಿ ಅವರ ಹೆಸರು ತೊಗೊಂಡಿದ್ದಾರೆ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಅಶ್ವಿನಿ ಅವ್ರನ್ನ ಮೆಚ್ಚೋದಕ್ಕೆ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ಮಾಡೋರಂತೂ ಏನು ಮಾತಾಡ್ತಿಲ್ಲ. ಲೈಕ್ ಯಾರ ಒಂದು ಬಹುಮತ ಬರುತ್ತೋ ಅವರ ಹೆಸರನ್ನ ತಗೋತೀನಿ ಅಂತ ಹೇಳಿ ಸಿಂಪಲಾಗಿ ಸೈಲೆಂಟ್ ಆದರು. ಆ್ಯಂಡ್ ರಾಶಿ ಅವರು ಅಶ್ವಿನಿ ಅವ್ರಿಗೆ, ಅಶ್ವಿನಿ CN ಅಂತ ಇದೆಲ್ಲ ಅವ್ರಿಗೆ ಮತ್ತು ಮಂಜು ಅವ್ರಿಗೆ ಸಪೋರ್ಟ್ ಮಾಡಿದರು. ಆ್ಯಂಡ್ ಇನ್ನು ನಮ್ಮ ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ ಲೈಕ್ ಇವರು ಸಾಕಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಮಾಡ್ತಿರ್ತಾರೆ. ಲೈಕ್ ಕಾವ್ಯ ಅವ್ರಿಗೆ ಫ್ರೀ ಪ್ರಾಡಕ್ಟ್ ಅನ್ನೋದಾಗಿರ್ಬೋದು, ಮಂಜು ಭಾಷಿಣಿ ಅವ್ರಿಗೆ ಡುಮ್ಮಿ ಅಂತ ಕರೆಯೋದಾಗಿರ್ಬೋದು, ಅಥವಾ ರಕ್ಷಿತಾಗೆ ಕಾರ್ಟೂನ್ ಅಂತ ಕರೆಯೋದಾಗಿರ್ಬೋದು. ಈ ರೀತಿ ಸಾಕಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಪಾಸ್ ಮಾಡ್ತಿರ್ತಾರೆ. ಬಟ್ ಒಂದು ವೀಕೆಂಡಲ್ಲಿ ನಮ್ಮ ಕಾಕ್ರೋಚ್ ಅವರು ಅಶ್ವಿನಿ ಅವನ ಆ ಯಮ್ಮ ಅಂತ ಕರೆದಿದ್ದಕ್ಕೇ ಅವ್ರಿಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಆ ಯಮ್ಮ ಅನ್ನುವಂತಹ ಪದಗಳನ್ನೆಲ್ಲ ಯೂಸ್ ಮಾಡಬೇಡಿ, ನನಗೆ ನನ್ನದೇ ಆದಂತಹ ಒಂದು ಹೆಸರಿದೆ, ಅದನ್ನು ಇಟ್ಟು ಕರೀರಿ ಅಂತ ಹೇಳಿ ಕ್ಲಿಯರಾಗಿ ಹೇಳಿರ್ತಾರೆ. ಆ್ಯಂಡ್ ಅದನ್ನೇ ಇವತ್ತು ಸುದೀಪ್ ಅವರು ಅಶ್ವಿನಿ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆ ಯಮ್ಮ ಅಂತ ಕರೆದ್ರೆ ನಿಮಗೆ ತಡ್ಕೊಳ್ಳೋದಕ್ಕಾಗಲ್ಲ, ಬಟ್ ನೀವು ಆ ಹುಡುಗಿಗೆ ಯೂಸ್ ಮಾಡಿದಂತಹ ಪದಗಳು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಹೇಳಿ ಕೇಳ್ತಿದ್ದಾರೆ. ಆ್ಯಂಡ್ ಅಶ್ವಿನಿ ಅವರು ಇದಕ್ಕೆಲ್ಲ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ನಾವು ಎಪಿಸೋಡ್ನ ನೋಡಿದಾಗಲೇ ಗೊತ್ತಾಗೋದು. ಸಖತ್ತಾಗಿ ಶೇಪ್ ನಿಕಾಲ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರಿಬ್ಬರದ್ದು ಇನ್ನೊಂದು ವಿಡಿಯೋ ನೋಡಿದೆ, ಜಾನ್ವಿ ಮತ್ತು ಅಶ್ವಿನಿ ಅವ್ರದ್ದು ಇನ್ನೊಂದು ವಿಡಿಯೋ ನೋಡಿದೆ. ಲೈಕ್ ಈ ಒಂದು ಪ್ರಸ್ತಾಪ ಏನಾದರೂ ವೀಕೆಂಡಲ್ಲಿ ಆಯಿತು ಅಂತಂದರೆ ಜಸ್ಟ್ ಫನ್ನಿಗೋಸ್ಕರ ಅಂತ ಹೇಳಿ ನಾವು ಮಾಡಿದ್ದು ಅಂತ ಹೇಳಿ ಈ ವಿಚಾರನ ಅಲ್ಲಿಗೆ ಮುಚ್ಚಿಬಿಡೋಣ. ಆ್ಯಂಡ್ ಅಕಸ್ಮಾತ್ ಪ್ರಸ್ತಾಪ ಆಗಿಲ್ಲ ಅಂತಂದರೆ ಇದು ನಮಗೆ ಬಿಗ್ ಬಾಸ್ ಕೊಟ್ಟಿದ್ದಂತಹ ಟಾಸ್ಕ್, ಅದಕ್ಕೋಸ್ಕರನೇ ನಾವಿಷ್ಟೆಲ್ಲ ಡ್ರಾಮಾ ಮಾಡಿದ್ವಿ ಅಂತ ಹೇಳಿ ಬಿಗ್ ಬಾಸ್ ಮೇಲೆ ಹೇಳೋಣ ಅಂತ ಹೇಳಿ ಇಬ್ಬರು ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಏನು ದಡ್ರು ಅಂದ್ಕೊಂಬಿಟ್ಟಿದ್ದಾರೆ ಕರ್ನಾಟಕ ಜನತೆ. ನೋಡ್ತಿರೋರೆಲ್ಲ ದಡ್ರು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಏನನ್ನಾದರೂ ಯಾವ ಮನೆಯಲ್ಲಿ ಬೇಕಾದ್ರೂ ಮುಚ್ಚಿಡ್ಬೋದು, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ಆಗೋದಿಲ್ಲ. ಲೈಕ್ 24 hours ನಿಮ್ಮನ್ನು ವಾಚ್ ಮಾಡ್ತಿರುವಂತಹ ಕ್ಯಾಮ್ರಾಸ್ ಇರುತ್ತೆ. ಆ್ಯಂಡ್ ಕ್ಯಾಮ್ರಾಸ್ ಇರೋದು ನೀವು ಮರ್ತ್ಬಿಟ್ಟಿದ್ದೀರಾ ಅಂತ ಕಾಣಿಸ್ತಿದೆ. ಲೈಕ್ ಮತ್ತು ಅಶ್ವಿನಿ ಅವರು ಈ ಒಂದು ಪಾಯಿಂಟನ್ನು ಮನೆಯವ್ರ ತಲೆಗೆ ಹಾಕೋಕ್ಕೂ ಕೂಡ ಟ್ರೈ ಮಾಡಿದ್ರು. ನಾನು ಏನು ಪ್ರೆಸ್ ಮೀಟ್ ಅನ್ನೋದು ನಡೀತು, ಆವಾಗ ಗಿಲ್ಲಿ ಅವ್ರಿಗೆ ಕೇಳ್ತಾರೆ, ಬಿಗ್ ಬಾಸ್ ಮನೇಲಿ ಒಂದು ಸೀಕ್ರೆಟ್
ಟಾಸ್ಕ್ ಅನ್ನುವಂತಹ ಕಾನ್ಸೆಪ್ಟ್ ಇದೆ, ಅದು ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ರು. ಅದು ಸೀಕ್ರೆಟ್ ಟಾಸ್ಕ್ ಆಗಿದ್ರೂ ಆಗಿರ್ಬೋದಲ್ವಾ, ಬಿಗ್ ಬಾಸ್ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್ ಆಗಿದ್ರೂ ಆಗಿರ್ಬೋದಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ, ಅಶ್ವಿನಿ ಮತ್ತು ಜಾನ್ವಿ ಅವ್ರು ಇಷ್ಟೆಲ್ಲ ಮಾಡ್ತಿರೋದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಲ್ವಾ ಅದಕ್ಕೋಸ್ಕರನೇ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಅವ್ರ ತಲೆನಲ್ಲಿ ಕುತ್ಕೊಳ್ಳಿ ಅಂತ ಹೇಳಿನೇ ಆ ಪಾಯಿಂಟನ್ನು ಅಲ್ಲಿ ಚರ್ಚೆ ಮಾಡಿದ್ರು ಅಂತ ಅನಿಸುತ್ತೆ ಅಶ್ವಿನಿ ಅವರು. ಸೊ ನೀವು ಕಂಟೆಸ್ಟೆಂಟ್ಗಳನ್ನ ಏಮಾರಿಸ್ಬೋದು, ಬಟ್ ಬಿಗ್ ಬಾಸ್ ಮನೆ ಹೊರಗಡೆ ನಿಮ್ಮನ್ನು ನೋಡ್ತಿದ್ದೀವಲ್ಲ ನಾವು ಜನಗಳು, ನಮ್ಮನ್ನು ಏಮಾರಿಸೋದಕ್ಕಾಗೋದಿಲ್ಲ. ಆ್ಯಂಡ್ ಬರ್ತಾರಲ್ಲ ಗಾಡ್ ಫಾದರ್ ಸ್ಯಾಟರ್ಡೆ ಸಂಡೇ, ಅವ್ರನ್ನಂತೂ ಏಮಾರ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅವರಂತೂ ಯಾರನ್ನು ಬಿಡೋದೇ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಎಲ್ಲರೂ ಕೂಡ ಒಂದೇ, ನೀವು ಒಂದು 150 ಮನೆ ಬಾಡಿಗೆ ಕೊಟ್ಟಿದ್ದೀರಾ ಅಂತಾಗಲಿ, 5,000 ಸೀರೆಗಳು ದುಬಾರಿ ಸೀರೆಗಳಿದೆ ಅಂತಾಗಲಿ, ಅಥವಾ ಯಾರೋ ಕಾರ್ಪೊರೇಟ್ ಮಗಳು ಅಂತ ಆಗಲಿ ನಿಮ್ಮನ್ನು ಹೈ ಲೆವೆಲಾಗಿ ಟ್ರೀಟ್ ಮಾಡೋದು, ಅಥವಾ ಯಾವುದೋ ಸ್ಲಮ್ಮಿಂದ ಬಂದಿದ್ದಾಳೆ ಅಂತ ಎಸ್ ಕ್ಯಾಟಗರಿಗೆ ಸೇರ್ತಾಳೆ ಅಂತ ಹೇಳಿದ್ದೀರಲ್ಲ, ನನ್ನ ಪ್ರಕಾರ ನೀವು ಹೇಳಿದ್ದು ಎಸ್ ಕ್ಯಾಟಗರಿ ಅಂದರೆ ಅವಳು ಸ್ಲಮ್ ಹುಡುಗಿ ಅಂತ ಹೇಳಿ ಮೆನ್ಷನ್ ಮಾಡ್ದಂಗೆ ಇತ್ತು. ಲೈಕ್ ನೀವು ಮತ್ತು ಜಾನ್ವಿ ಅವರು ರಕ್ಷಿತಾ ಅವ್ರಿಗೆ ಅವಳು ಸ್ಲಮ್ ಕ್ಯಾಟಗರಿ ಅವಳು ಅಂತ ಹೇಳಿ ಮೆನ್ಷನ್ ಮಾಡ್ದಂಗಿತ್ತು. ಸೊ ಅಂತಹ ಸ್ಲಮ್ ಕ್ಯಾಟಗರಿ ಹುಡುಗಿನೂ ಒಂದೇ ರೀತಿ ಟ್ರೀಟ್ ಮಾಡ್ತಾರೆ, ಹಾಗೆ ಕಾರ್ಪೊರೇಟ್ ಮಗಳಾದಂತಹ ನಿಮ್ಮನ್ನು ಸಹ ಸುದೀಪ್ ಅವರು ಒಂದೇ ರೀತಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಎಸ್, ಇವತ್ತಿನ ಎಪಿಸೋಡ್ಗೆ ಇಡೀ ಕರ್ನಾಟಕದ ಜನತೆನೇ ಕಾಯ್ತಾ ಇದೆ. 2 ವಾರದಿಂದ ಹಸಿದ ಹುಲಿಗಳು ಅನ್ನೋ ರೀತಿನೇ ಇದ್ದರು. ಅಶ್ವಿನಿ ಅವ್ರಿಗೆ ಕ್ಲಾಸ್ ತಗೋಬೇಕು ಅಂತ ಹೇಳಿ ಎಲ್ಲರೂ ಸಹ ಹಸ್ದಿರುವಂತಹ ಹುಲಿಗಳ ಥರ ಆಗಿಬಿಟ್ಟಿದ್ರು. ಸೊ ಇವತ್ತು ಅಂತಹ ಹುಲಿಗಳಿಗೆ ಖಡಕ್ ಮಾಂಸದೂಟನೇ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಎಸ್, ಎಪಿಸೋಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಕಣ್ತುಂಬ ನಿದ್ದೆ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಣ ಯಾವ ರೀತಿ ನಿಮ್ಮ ಉತ್ತರಗಳು ಕಿಚ್ಚ ಸುದೀಪ್ ಸರ್ ಮುಂದೆ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಎಸ್, ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಅಶ್ವಿನಿ ಅವರ ಈ ನಡವಳಿಕೆ, ಜಾನ್ವಿ ಅವರ ಈ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.